ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚವನೋ ಜವನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ದೇವತಾ ದರ್ಶನ ಹೇಳುವಂತಹ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ನಾವು ಈ ಹಿಂದೆ ಮೊದಲನೆಯ ವಿಡಿಯೋವನ್ನು ಕೂಡ ಮಾಡಿ ಅಪ್ಲೋಡ್ ಮಾಡಿದ್ದೇವೆ. ಪುರುಷೋತ್ತಮ ಮಾಸ ಅಥವಾ ಅಧಿಕ ಮಾಸ ಈ ವಿಷಯವನ್ನು ಇಟ್ಕೊಂಡು ಮೊದಲನೇ ಭಾಗವನ್ನು ಮಾಡಿ ಪ್ರಿಯ ವೀಕ್ಷಕರಿಗೆ ಅದನ್ನು ಅಪ್ಲೋಡ್ ಮಾಡಿ ಸಮರ್ಪಣೆ ಮಾಡಿದ್ದೇವೆ. ಹಾಗೆ ಎರಡನೇ ಭಾಗ, ಈ ಎರಡನೇ ಭಾಗದಲ್ಲಿ ಅಧಿಕ ಮಾಸದ ಮಹತ್ವ ಏನು, ಹಾಗೆ ಅಧಿಕ ಮಾಸದ ವಿಶೇಷವಾದಂತಹ ದಾನಗಳು ಯಾವ್ಯಾವುದು, ನಾವು ಏನೇನು ಈ ಒಂದು ಅಧಿಕ ಮಾಸದಲ್ಲಿ ಮಾಡಿದರೆ ನಮಗೆ ಅತ್ಯಂತ ಪುಣ್ಯತಮವಾದಂಥ ಫಲಗಳು ಸಿಗುತ್ತದೆ ಎಂಬುದನ್ನು ನಾವು ಗಮನಿಸೋಣ. ಯಾಕಂದರೆ ಪರಮಾತ್ಮನ ಪ್ರೀತ್ಯರ್ಥವಾಗಿ ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡಬೇಕು ಏನೇ ಮಾಡಿದ್ರೂ ಕೂಡ. ಯಾಕಂದರೆ ಎಲ್ಲ ಮಾಸವೂ ಕೂಡ ಬೇರೆ ಬೇರೆ ರೀತಿಯಾದಂಥ ಫಲಗಳನ್ನು, ಬೇರೆ ಬೇರೆ ರೀತಿಯಾದಂತಹ ಅವಕಾಶಗಳನ್ನು ಹೇಳುತ್ತೆ. ಆದರೆ ಈ ಮಾಸದಲ್ಲಿ ಪುರುಷೋತ್ತಮ ಮಾಸ ಅಂದರೆ ಪರಮಾತ್ಮನನ್ನು, ಮಹಾವಿಷ್ಣುವನ್ನು ಪ್ರೀತ್ಯರ್ಥವಾಗಿಟ್ಟುಕೊಂಡು ಕೃಷ್ಣಾರ್ಪಣ ಬುದ್ಧಿಯಿಂದ ದಾನ, ಜಪ, ಅನುಷ್ಠಾನ, ನಮಸ್ಕಾರ ಇಂತಹ ಎಲ್ಲ ರೀತಿಯಾದಂತಹ ಅವಕಾಶಗಳನ್ನು ಕೂಡ ನಾವು ಮಾಡಿಕೊಳ್ಬೇಕು. ಹಾಗಾಗಿ ಇಂತಹ ವಿಷಯಗಳನ್ನು ಇಟ್ಕೊಂಡು ನಾವು ಚಿಂತನೆ ಮಾಡ್ತಾ ಹೋಗೋಣ. ನೋಡಿ, ಅಧಿಕ ಮಾಸದ ಬಹಳ ಮುಖ್ಯವಾದಂಥ ಮಹತ್ವ. ಏಕೆಂದರೆ ಅಧಿಕ ಮಾಸವು 3 ವರ್ಷಕ್ಕೊಮ್ಮೆ ನಮಗೆ ಬರುತ್ತದೆ. ಈ ಅಧಿಕ ಮಾಸದಲ್ಲಿ ಬಹಳ ಮುಖ್ಯವಾಗಿ ಪುಣ್ಯತಮವಾದಂತಹ ಮಾಸ ಎಂಬುದಾಗಿ ಕರೀತಾರೆ. ಅಧಿಕಸ್ಯ ಅಧಿಕಂ ಫಲಂ ಎಂಬುದಾಗಿ ತಿಳಿದವರೆಲ್ಲ ಹೇಳ್ತಾರೆ. ಅರ್ಥ ಏನಂತಂದರೆ, ಅಧಿಕವಾದಂತಹ ಫಲಗಳು ಸಿಗುತ್ತದೆ. ಹೇಗೆ ನಮಗೆ ಗ್ರಹಣ ಕಾಲದಲ್ಲಿ, ಪರ್ವಕಾಲದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿದರೆ ಹೇಗೆ ಬಹಳ ಉತ್ತಮವಾದಂಥ ಫಲಗಳು ಪ್ರಾಪ್ತಿಯಾಗ್ತದೆಯೋ, ಅದೇ ತರಹ ಈ ಒಂದು ಸಮಯದಲ್ಲಿ ನಾವು ಪೂಜೆ ಪುನಸ್ಕಾರ, ದಾನ, ವ್ರತಗಳನ್ನು ಮಾಡುವ ಮಾತ್ರದಿಂದ ಬಹಳ ಶ್ರೇಷ್ಠವಾದಂತಹ, ಬಹಳ ಉತ್ತಮವಾದಂಥ ಫಲಗಳು ಕೂಡ ನಮಗೆ ದೊರಕುತ್ತದೆ. ಹಾಗಾಗಿ ಪೂಜೆ, ದಾನ, ಸ್ನಾನ, ಉಪವಾಸ ಹೀಗೆ ಮೊದಲಾದಂತಹ ಎಲ್ಲ ವಿಷಯಕ್ಕೂ ಕೂಡ ಬಹಳ ವಿಶೇಷವಾದಂಥ ಅವಕಾಶಗಳಿದೆ. ಹಾಗೆ ಈ ಮಾಸಕ್ಕೆ ಪ್ರಧಾನವಾಗಿ ಪುರುಷೋತ್ತಮ ವಿಷ್ಣು, ವಿರಾಟ ಪುರುಷ, ಆ ಮಹಾವಿಷ್ಣುವೇ ಅಧಿದೇವತೆಯಾಗಿರುತ್ತಾನೆ. ಹಾಗಾಗಿ ಇಂತಹ ಒಂದು ಸಮಯದಲ್ಲಿ ಆ ಪುರುಷೋತ್ತಮವಾದಂತಹ ವಿಷ್ಣುವನ್ನು ನಾವು ಜಪಗಳ ಮೂಲಕವಾಗಿ ಅಥವಾ ಸಹಸ್ರನಾಮದ ಮೂಲಕವಾಗಿಯೂ ಕೂಡ ಮಾಡಬಹುದು. ಹಾಗೆ ಇನ್ನೊಂದು, ಪುರಾಣಗಳ ಪ್ರಕಾರವಾಗಿ ನಾವು ಯೋಚನೆ ಮಾಡ್ತಾ ಹೋದರೆ, ನನ್ನ ಕೈಯಲ್ಲಿ ಏನೂ ಇಲ್ಲ, ನಾನು ಬಡವಾಗಿದ್ದೇನೆ, ಅಥವಾ ನನ್ನ ಕೈಯಲ್ಲಿ ಶಕ್ತಿ ಇಲ್ಲ, ಅಥವಾ ಅನಾರೋಗ್ಯ ಆಗಿದೆ, ಇಂತಹ ಒಂದು ಪರಿಸ್ಥಿತಿಯಲ್ಲಿರುವಂತಹ ವ್ಯಕ್ತಿಗಳೂ ಕೂಡ ಭಾಗವತ ಕಥಾಶ್ರವಣ ಇದು ಬಹಳ ಮುಖ್ಯವಾದಂಥದ್ದು. ಯಾಕಂದರೆ ಕೇಳಲಿಕ್ಕೆ ಎಲ್ಲರೂ ಕೂಡ ಭಗವಂತ ಕಿವಿಯನ್ನು ಕೊಟ್ಟಿದ್ದಾನೆ. ಹಾಗಾಗಿ ಅಂತಹ ಒಂದು ಒಳ್ಳೆಯ ರೀತಿಯಾದಂಥ ಶ್ರವಣ ಮಾಡುವ ಮಾತ್ರದಿಂದ ಭಾಗವತ ಕಥಾಶ್ರವಣದ ಮೂಲಕವಾಗೂ ಕೂಡ ಆ ಭಗವಂತನ ನಾವು ಆರಾಧನೆ ಮಾಡಬಹುದು. ಶ್ರವಣ, ಮನನ, ನಿಧಿಧ್ಯಾಸನ ಹೀಗೆ 3 ರೀತಿಯಾದಂತಹ ಕ್ರಿಯೆಗಳಲ್ಲೂ ಕೂಡ ಆ ಭಗವಂತನನ್ನು, ಮಹಾವಿಷ್ಣುವನ್ನು ನಾವು ಆರಾಧನೆ ಮಾಡಬಹುದು. ಯಾಕಂದರೆ ನಮಗೆ ಆರೋಗ್ಯ ಸರಿ ಇಲ್ಲ, ಅಥವಾ ಸರಿಯಾದಂಥ ನಿದ್ರೆ ಬರ್ತಾ ಇಲ್ಲ, ನನ್ನ ಹತ್ರ ಅಶಕ್ತ. ಯಾಕಂದರೆ ನಾವೆಲ್ಲ ಅಂದ್ಕೊಂಡ್ಬಿಡ್ತೇವೆ ಇವತ್ತಿನ ಕಾಲದಲ್ಲಿ ಅಶಕ್ತರು ಕಡಿಮೆಯೇ, ಆದರೆ ಒಳ್ಳೆ ಕೆಲಸ ಮಾಡಬೇಕು ಅಂದ ತಕ್ಷಣವೇ ನಮ್ಮ ಮನಸ್ಸು ಕೈ ಹಿಂದೆ ಹೋಗ್ತದೆ. ಹಾಗಾಗಿ ಇಂತಹ ಪರಿಸ್ಥಿತಿ ಇದ್ದಾಗ ಆ ಭಾಗವತ ಕಥಾಶ್ರವಣವನ್ನು ಮಾಡಬಹುದು. ಯಾಕಂದರೆ ಶ್ರವಣವನ್ನು ಮಾಡುವ ಮಾತ್ರದಿಂದ ನಮ್ಮೆಲ್ಲರೂ ಕೂಡ ಭಗವಂತನು ಅನುಗ್ರಹಿಸ್ತಾನೆ. ಅದರಲ್ಲೂ ಕೂಡ ಭಾಗವತ ಕಥಾಶ್ರವಣ ಬಹಳ ಮುಖ್ಯವಾದಂಥದ್ದು. ನಾವು ಕೇಳಿದ ಹಾಗೆ ಇವತ್ತಿನ ದಿವಸ ಮುಂಚೆಲ್ಲ ಅಷ್ಟೊಂದು ಅವಕಾಶಗಳು ಇರಲಿಲ್ಲ. ಇವಾಗ ಯೂಟ್ಯೂಬಲ್ಲಿ ಹೀಗೆ ಬೇರೆ ಬೇರೆ ಮಹಾತ್ಮರು ಅಥವಾ ಆಚಾರ್ಯರು, ವಿದ್ವಾಂಸರು ಹೀಗೆ ನೂರಾರು ಜನ ಅಂತಹ ಕಥಾಶ್ರವಣ ಮಾಡಿದಂತಹದ್ದು ಅಥವಾ ಈ ಭಾಗವತದ ಬಗ್ಗೆ ಪ್ರವಚನ ಮಾಡಿರುವಂಥದ್ದನ್ನು ಕೂಡ ನಾವು ನೋಡ್ತೇವೆ. ಹಾಗಾಗಿ ಅಂತಹ ಕೇಳುವಂತಹ ಅವಕಾಶಗಳನ್ನಾದರೂ ಕೂಡ ಮಾಡಿಕೊಳ್ಳೋಣ. ಹಾಗೆ ಇನ್ನು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ಈ ಯಾವುದೇ ರೀತಿಯಾದಂತಹ ಪೂಜೆ ಪುನಸ್ಕಾರ ಕಥಾಶ್ರವಣವನ್ನು ಮಾಡಿದ್ರೂ ಕೂಡ ಅದರಿಂದ ಬಹಳ ಅನಂತವಾದಂತಹ ಪುಣ್ಯವು ಸಿಗುತ್ತದೆ.
ತನ್ಮೂಲಕವಾಗಿ ವಿಷ್ಣುವಿನ ಕೃಪೆ ಆಗುತ್ತೆ ನಮಗೆ. ವಿಷ್ಣುವಿನ ಕೃಪೆ ಅಂತಂದರೆ ಏನು? ಆ ಭಗವಂತನು ನಮಗೆ ಅನುಗ್ರಹಿಸ್ತಾನೆ. ಯಾಕಂದರೆ ನಾವು ಅಂದ್ಕೊಳ್ತೇವೆ ನಮಗೆಲ್ಲ ಭಗವಂತ ಅನುಗ್ರಹಿಸಿ ಇಮಿಡಿಯೇಟಾಗಿ ಆಗಿಬಿಡುತ್ತಾ ಅಂತ ಕೇಳಿದ್ರೆ ಇಮಿಡಿಯೇಟಾಗಿ ಆಗದೇ ಇರಬಹುದು. ಆದರೆ ಕಾಲಾನಂತರದಲ್ಲಾದರೂ ಕೂಡ ಅನಂತವಾದಂಥ ಫಲ, ಅನಂತವಾದಂತಹ ಒಂದು ರೀತಿಯಲ್ಲಿ ಭಗವಂತನು ನಮಗೆ ಅನುಗ್ರಹಿಸ್ತಾನೆ. ನೋಡಿ, ಈ ಮಾಸದಲ್ಲಿ ಮಾಡುವಂತಹ ಅನೇಕ ದಾನಗಳಿದೆ, ಒಂದೊಂದೇ ದಾನಗಳಲ್ಲ. ಹಾಗಾಗಿ ಆ ದಾನಗಳನ್ನು ನಾನು ಒಂದೊಂದೇ ಹೆಸರನ್ನು ಹೇಳ್ತೇನೆ. ಅವಕಾಶ ಇರುವಂತಹ ವ್ಯಕ್ತಿಗಳು ಎಷ್ಟು ಸಾಧ್ಯ ಆಗುತ್ತೋ ಅದನ್ನು ಮಾಡಬಹುದು. ಒಂದನೇದಾಗಿ ಅನ್ನದಾನ. ನೀವು ಮಾಡಿ ಅಥವಾ ಮಾಡುವಂತಹ ಅವಕಾಶ ಇರುವಂತಹ ಜಾಗಕ್ಕೆ ಏನಾದರೂ ಆ ದ್ರವ್ಯಗಳನ್ನು ಕೊಡುವಂತಹದ್ದು, ಅಕ್ಕಿ, ತೆಂಗಿನಕಾಯಿ, ತರಕಾರಿ, ಹೀಗೆ ಏನೇನು ಅನ್ನದಾನಕ್ಕೆ ಸಾಮಗ್ರಿಗಳು ಬೇಕಾಗುತ್ತೋ ಅದನ್ನು ತಲುಪಿಸುವಂತಹ ಒಂದು ಪ್ರಯತ್ನ. ಎರಡನೇದು ವಸ್ತ್ರದಾನ. ವಸ್ತ್ರದಾನ ಏನಕ್ಕೆ ಮಾಡಬೇಕು ಅಂತಂದರೆ ವಸ್ತ್ರದಾನದಿಂದ ಭಗವಂತನಾದಂತಹ ಮಹಾವಿಷ್ಣು ಪ್ರೀತಿ ಹೊಂದುತ್ತಾನೆ. ಎರಡನೇದಾಗಿ ವಸ್ತ್ರದಾನ. ಹಾಗೆ ಮೂರನೇದು ಗೋದಾನ ಅಥವಾ ಗೋ ಸೇವೆ ಮಾಡುವಂತಹದ್ದು. ಯಾಕಂದರೆ ಎಷ್ಟೋ ಸಲ ಏನಾಗುತ್ತೆ, ನಮ್ಮ ಮನೆಯಲ್ಲಿ ಸಾಕಲಿಕ್ಕೆ ಆಗೋದಿಲ್ಲ, ಆದರೆ ಸಾಕುವಂತಹ ವ್ಯಕ್ತಿಗಳಿಗಾದರೂ ಕೂಡ ನಮ್ಮ ಕೈಯಲ್ಲಾದಂಥ ಯಥಾಶಕ್ತಿ ಹಣವನ್ನು ಅಥವಾ ಸಾಮಗ್ರಿಗಳನ್ನು ಅಥವಾ ಹಸು ತಿನ್ನುವಂತಹ ಏನಾದರೂ ಕೊಡುವಂತಹದ್ದು ಗೋದಾನ ಅಂತಂದರೆ. ಈ ಗೋದಾನ ಮಾಡಬೇಕು ನಿಜ. ಇವತ್ತಿನ ಕಾಲಕ್ಕೆ ದೊಡ್ಡ ಮೌಲ್ಯವನ್ನು ಇಟ್ಕೊಂಡು ಗೋ ಸಾಕುವಂಥ ಅವಕಾಶಗಳನ್ನು ಕೂಡ ಅಟ್ಲೀಸ್ಟು ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ ಅದು ವ್ಯವಸ್ಥೆ ಯಾರು ಮಾಡುವಂಥದ್ದು, ಗೋ ರಕ್ಷಣೆ ಮಾಡೋವರಿಗಾದರೂ ಸಪೋರ್ಟ್ ಮಾಡುವಂಥದ್ದು. ನೋಡಿ, ಇವತ್ತಿನ ಕಾಲದಲ್ಲಿ ಗೋ ನಮ್ಮ ಕೈಯಲ್ಲಿ ಸಾಕಲಿಕ್ಕೆ ಆಗೋದಿಲ್ಲ ಅಂತಾದರೆ ಗೋ ರಕ್ಷಣೆ ಮಾಡ್ತಾರಲ್ಲ, ನೂರಾರು ಜನ ಹೋರಾಟ ಮಾಡ್ತಾ ಇರ್ತಾರೆ, ಅದನ್ನು ನಾವು ಅಟ್ಲೀಸ್ಟ್ ಅವರಿಗೆ ಸಪೋರ್ಟ್ ಮಾಡುವಂತಹ ಪ್ರಯತ್ನವನ್ನು ಆದರೂ ಮಾಡಬೇಕು. ನಿಜವಾಗಲೂ ನೋಡಿ, ಎಷ್ಟೆಷ್ಟೋ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಒಳ್ಳೆಯ ಕೆಲಸಗಳಿಗೆ ಅವಕಾಶಗಳು ಈ ಸಮಯದಲ್ಲಾದರೂ ಕೂಡ ಮಾಡುವಂಥ ಮನಸ್ಥಿತಿಯನ್ನು ಹೊಂದಬೇಕು. ಹಾಗೆ ಮೂರನೇದಾಗಿ ವಿದ್ಯಾದಾನ. ಎಲ್ಲರಿಗೂ ಕೂಡ ಬಹಳ ಮುಖ್ಯವಾದಂಥದ್ದು ವಿದ್ಯಾಧನಂ ಸರ್ವಧನಾತ್ ಪ್ರದಾನಂ. ಯಾಕಂದರೆ ಇವತ್ತಿನ ಕಾಲಕ್ಕೆ ಎಲ್ಲವೂ ಕೂಡ ಒಂದಕ್ಕೊಂದು ವ್ಯವಸ್ಥೆ, ಒಂದು ಹಣ ಕೊಡ್ತೇವೆ, ವಿದ್ಯೆ ಓದ್ತೇವೆ. ಆದರೆ ಈ ವಿದ್ಯಾದಾನ ಹೇಗೆ ಅಂತಂದರೆ, ದಾನ ಹೇಳುವಂತಹ ಪದ ಅದರಿಂದ ಅಪೇಕ್ಷೆ ಹೇಳುವಂಥದ್ದು ಭಗವಂತನೇ ಕೊಡಬೇಕೇ ಬಿಟ್ಟರೆ ನಾವೇನೂ ಕೂಡ ಅಪೇಕ್ಷೆ ಪಡದೆ ಮಾಡುವಂತಹದ್ದಕ್ಕೆ ದಾನ ಅಂಥೇಳಿ ಹೇಳ್ತಾರೆ. ಹಾಗಾಗಿ ಒಬ್ಬರಿಗೆ ಒಂದು ಒಳ್ಳೆಯದಾಗಲಿ ಅಂಥೇಳಿ ಯಾವುದೋ ಒಂದು ಲೌಕಿಕವೋ ಅಲೌಕಿಕವೋ ವಿದ್ಯೆಯನ್ನು ಹೇಳ್ಕೊಡುವಂತಹದ್ದು. ಅದರಲ್ಲೂ ಕೂಡ ಆದಷ್ಟು ಧಾರ್ಮಿಕವಾದಂತಹ ಸ್ಥಿತಿ ಪ್ರಜ್ಞೆಗಳ ಮೂಲಕವಾಗಿ ಆ ದಾನವನ್ನು ಮಾಡುವಂಥದ್ದು ವಿದ್ಯಾದಾನ. ಉದಾಹರಣೆಗೆ ಯಾರೋ ಒಬ್ಬರಿಗೆ ವಿಷ್ಣು ಸಹಸ್ರನಾಮ ಬರಲಿಲ್ಲ ಅಥವಾ ಲಲಿತಾ ಸಹಸ್ರನಾಮ ಬರಲಿಲ್ಲ ಅಥವಾ ಯಾವುದೋ ಒಂದು ಯೋಗ್ಯರಿಗೆ ಅಧಿಕಾರಿಗಳಿಗೆ ಉತ್ತಮವಾದಂಥ ಸ್ತೋತ್ರ ಪಠನೆಗಳನ್ನು ಮಾಡುವಂತಹದ್ದು ವಿದ್ಯಾದಾನ. ಹಾಗೆ ಜಲದಾನ. ಜಲದಾನ ಅಂತಂದರೆ ಇವತ್ತು ಬೇಸಿಗೆ ಇದೆ, ಒಂದು ಹಂತಕ್ಕೆ ಮಳೆ ಬರ್ತಾ ಇದೆ, ಹಾಗಿದ್ದಾಗೂ ಕೂಡ ಬಾಯಾರಿಕೆ ಆದಾಗ ಮನುಷ್ಯನಿಗೆ ನೀರನ್ನು ಕೊಡುವಂಥದ್ದು. ಮತ್ತು ಎಷ್ಟೋ ಜನರ ಮನೆಯಲ್ಲಿ ತುಳಸಿ ಇರ್ತದೆ, ಸತ್ತು ಹೋಗ್ತದೆ, ತುಳಸಿ ಗಿಡವನ್ನು ಕೂಡ ಕೊಡುವಂಥದ್ದು. ನೋಡಿ, ಇದು ಒಂದು ಒಳ್ಳೆಯದೇ ಅಲ್ವಾ? ವಿಷ್ಣುವಿನ ಸಂಬಂಧವಾದಂಥದ್ದು ಸಾಲಿಗ್ರಾಮ, ತುಳಸಿ ಇದೆಲ್ಲ ವಿಷ್ಣುವಿನ ಸಂಬಂಧವಾದಂಥದ್ದು. ಹಾಗಾಗಿ ಇಂತಹ ಒಂದು ಸಮಯದಲ್ಲಿ ತುಳಸಿ ಗಿಡವನ್ನು ಕೊಡುವಂತಹದ್ದು ಮತ್ತು ನಾವು ನೆಡುವಂತಹದ್ದು. ಯಾಕಂದರೆ ಒಬ್ಬರಿಗೆ ಕೊಡೋದು ಒಂದಾಯಿತು ದಾನ, ಎರಡನೇದಾಗಿ ನಾವು ಕೂಡ ಅದನ್ನು ಬೆಳೆಸುವಂತಹದ್ದು ಬಹಳ ಮುಖ್ಯವಾದಂಥದ್ದು. ಹಾಗೆ ಅನಂತರದಲ್ಲಿ ನಮ್ಮ ಸಾಧ್ಯ ಇರುವಂತಹ ಬೆಳ್ಳಿ ಬಂಗಾರವನ್ನು ದಾನ ಮಾಡಬೇಕು. ಇಂತಿಷ್ಟು ಹೇಳುವಂಥದ್ದು ಹೇಳಿಲ್ಲ. ನಮ್ಮ ಶಕ್ತಿಯಾನುಸಾರ ಏನು ಅವಕಾಶ ಇರುತ್ತೋ ಅದನ್ನು ಸಾಧ್ಯವಾದ ಮಟ್ಟಿಗೆ ಉಚಿತವಾದಂಥ ವ್ಯವಸ್ಥೆ ಇಟ್ಕೊಂಡು ಬೆಳ್ಳಿ ಅಥವಾ ಬಂಗಾರವನ್ನು ದಾನ ಮಾಡುವಂಥದ್ದು. ನೀವು ಯೋಚನೆ ಮಾಡಬಹುದು, ಏನಪ್ಪ ಇಷ್ಟೆಲ್ಲ ಬೆಲೆ ಆಗಿದೆ, ಬೇರೆ ಮೋದಿಯವರು ಬೇರೆ 1 ವರ್ಷ ಕೊಂಡ್ಕೊಳ್ಳೇಬೇಡಿ ಅಂತೇಳಿ ಹೇಳಿದ್ದಾರೆ. ಹೇಗೆ ಅಂತಂದರೆ ಇರುವಂತಹ ವ್ಯವಸ್ಥೆ ಇರುವಂತಹ ಪುಟ್ಟದಾದಂತಹದ್ದನ್ನಾದರೂ ಕೂಡ ಒಂದು ಅವಕಾಶ ಇರುವಂತಹದ್ದನ್ನು ಮಾಡುವಂಥದ್ದು. ಹಾಗೆ ಧಾನ್ಯ ದಾನ, ಇದು ಎಲ್ಲರೂ ಕೂಡ ಅವಕಾಶ ಇದೆ. ಯಾಕಂದರೆ ಬೇಳೆಗಳು, ಕಾಳು, ಹಾಗೆ ಇನ್ನು ಉಪ್ಪು, ಹುಣಸೆ ಹಣ್ಣು, ಹೀಗೆ ಅಡುಗೆಗೆ ಬೇಕಾದಂಥ ಎಲ್ಲ ದವಸ ಧಾನ್ಯಗಳು, ಅದನ್ನು ಒಂದು ದಿವಸಕ್ಕೆ ಒಬ್ಬರಿಗೆ ಊಟ ಮಾಡಲಿಕ್ಕೆ ಎಷ್ಟು ಬೇಕಾಗತ್ತೋ ಅದನ್ನು ಮಾಡುವಂತಹದ್ದು, ಕೊಡುವಂಥದ್ದು, ಅದಕ್ಕೆ ಧಾನ್ಯ ದಾನ ಅಂತೇಳಿ ಹೇಳ್ತಾರೆ. ಹಾಗೆ ನೋಡಿ, ಬಹಳ ಮುಖ್ಯವಾಗಿ ಒಂದು ಗಮನಿಸುವಂತಹದ್ದು 33 ಸಂಖ್ಯೆ ಬಹಳ ಮುಖ್ಯವಾದಂಥದ್ದು ವಿಷ್ಣುವಿಗೆ. ನಿಮ್ಮ ಕೈಯಲ್ಲಿ ದಿನಸಿ ಸಾಮಾನು ಅಥವಾ ಇತ್ಯಾದಿಗಳು ಮಾಡ್ತೀರಿ, 33 ಕೊಡಬೇಕು ಅಂತಲ್ಲ. ಉದಾಹರಣೆಗೆ ಹಣ್ಣಿನ ದಾನವನ್ನು ಮುಂದೆ ಹೇಳಿದ್ದಾರೆ. ಈ ಹಣ್ಣಿನ ದಾನವನ್ನು ಬಾಳೆಹಣ್ಣು ಕೊಡ್ತೀರಿ, ಒಂದು 33 ಬಾಳೆಹಣ್ಣು ಕೊಡುವಂಥದ್ದು. ನೀವು ಕೊಟ್ಟಂತಹ ಬಾಳೆಹಣ್ಣನ್ನು ಅದನ್ನು ಒಬ್ಬರೇ ತಿನ್ನಬೇಕು ಅಂತ ಅರ್ಥ ಅಲ್ಲ. ನೀವು ಅಂದ್ಕೊಳ್ಬಹುದು ಇಷ್ಟೆಲ್ಲ ನಾನು ಕೊಟ್ಟರೆ ಏನು ಉಪಯೋಗ ಆಗ್ತದೆ ಅಂಥೇಳಿ. ಆದರೆ 33 ಹೇಳುವಂಥ ಸಂಖ್ಯೆಯನ್ನು ಇಟ್ಕೊಂಡು ಮಾಡಿದ್ರೆ ಆ 33 ಕೋಟಿ ದೇವತೆಗಳ ಅಭಿಮಾನಿಯಾದಂತಹ ವಿಷ್ಣು ತೃಪ್ತಿ ಹೊಂದುತ್ತಾನೆ. ಹಾಗೆ ಮುಂದಿನದಾದಂಥದ್ದು ಹಣ್ಣಿನ ದಾನ, ಹಣ್ಣುಗಳ ದಾನ.
ಹಾಗೆ ಇನ್ನು ಬಹಳ ಮುಖ್ಯವಾಗಿ ನೋಡಿ, ಎಷ್ಟೋ ಜನಕ್ಕೆ ಅಗತ್ಯತೆ ಇರುತ್ತೆ ಕೆಲವೊಂದು ಧಾರ್ಮಿಕವಾದಂಥ ಪುಸ್ತಕಗಳನ್ನು ಓದಬೇಕು ಅಥವಾ ತಿಳ್ಕೊಳ್ಬೇಕು ಅಥವಾ ಏನಾದರೂ ಅದರಲ್ಲಿ ನಾವು ಚೆನ್ನಾಗಿರುವಂಥದ್ದನ್ನು ಅಚೀವ್ ಮಾಡಬೇಕು ಅಂತ ಹೇಳಿರುತ್ತೆ. ಆದರೆ ಕಷ್ಟ ನಷ್ಟಗಳಿಂದ ಪುಸ್ತಕಗಳನ್ನು ಕೊಂಡುಕೊಳ್ಳಿಕ್ಕೆ ಆಗದೇ ಇದ್ದಂಥವರಿಗೆ ಭಾಗವತ ಇರಬಹುದು. ಬಹಳ ಮುಖ್ಯವಾಗಿ ನೋಡಿ, ಪ್ರತಿಯೊಬ್ಬರ ಮನೆಯಲ್ಲೂ ಇರಬೇಕಾದಂತಹ ಮಹತ್ತರವಾದಂತಹ ಗ್ರಂಥವೇ ಭಾಗವತ. ಹಾಗಾಗಂಥ ಭಾಗವತ ಪುಸ್ತಕ ಇದ್ದರೆ ಆ ಭಾಗವತ ಪುಸ್ತಕವನ್ನು ದಾನ ಮಾಡುವಂಥದ್ದು. ಇನ್ನು ಭಗವದ್ಗೀತೆ ಧಾರ್ಮಿಕವಾದ ಇನ್ನಿತರ ಅದೇ ಪುಸ್ತಕ ಅಂತಲ್ಲ, ಎಲ್ಲ ಧಾರ್ಮಿಕವಾದಂಥ ಶ್ರದ್ಧೆಯನ್ನು ಕೊಡುವಂತಹ ಅನೇಕ ಧಾರ್ಮಿಕ ಪುಸ್ತಕಗಳನ್ನು ದಾನ ಮಾಡುವಂಥದ್ದು. ಮತ್ತು ಕರಿ ಎಳ್ಳನ್ನು ಹೇಳುತ್ತದೆ ಶಾಸ್ತ್ರಗಳಲ್ಲಿ. ಹಾಗೆ ದೀಪದಾನ, ಬಹಳ ಮುಖ್ಯವಾಗಿ ದೀಪವನ್ನು ಕೂಡ ಕೊಡಬಹುದು. ಹಾಗೆ ಗೋಧಿ ಮತ್ತು ಅಕ್ಕಿ ಮೊದಲಾದಂಥದ್ದು. ಮತ್ತು ದೇವಸ್ಥಾನಗಳಿಗೆ ಸೇವೆಯನ್ನು ಕೂಡ ನಾವು ಮಾಡಬಹುದು. ಹಾಗೆ ಇನ್ನು ಬಹಳ ಮುಖ್ಯವಾಗಿ 33 ದಾನಗಳನ್ನು ಕೂಡ ಹೇಳ್ತದೆ ಶಾಸ್ತ್ರ. ನೋಡಿ, ವೃಕ್ಷಗಳನ್ನು ವಿಶೇಷವಾಗಿ ಹೇಳ್ತದೆ, ಜಪಮಾಲೆಗಳನ್ನು ಕೂಡ ಹೇಳ್ತದೆ. ಅಥವಾ ಅಶಕ್ತರಿಗೆ ಔಷಧಿ, ಉದಾಹರಣೆಗೆ ಯಾರೋ ಒಬ್ಬರಿಗೆ ಹುಷಾರಿಲ್ಲ, ಅಂತಹ ವ್ಯಕ್ತಿಗಳಿಗೆ ಏನಾದರೂ ಕೂಡ ಔಷಧಿ ಉಪಚಾರಗಳನ್ನು ಮಾಡುವಂಥದ್ದು. ಅಥವಾ ನೀವೇ ವೈದ್ಯರಾಗಿದ್ದರೆ ಶುಲ್ಕ ಇಲ್ಲದೇ ಇದ್ದ ಹಾಗೆ ಔಷಧಿಗಳನ್ನು ಕೊಡುವಂತಹದ್ದು, ತಪಾಸಣೆ ಮಾಡುವಂಥದ್ದು. ಮತ್ತು ದೇವಾಲಯಕ್ಕೆ ಹೋಗಿ ಸ್ವಚ್ಛ ಮಾಡುವಂತಹ ಯಾವುದೋ ಒಂದು ವಸ್ತು ಇಲ್ಲ, ಅದನ್ನು ಈ ಸಮಯದಲ್ಲಿ ಕೊಡುವಂತಹದ್ದು. ಅದೂ ಕೂಡ ನಾವು ಭಗವಂತನಿಗೆ ಮಾಡುವಂಥ ಸಮರ್ಪಣಾ ಭಾವ. ಇನ್ನು ಧಾರ್ಮಿಕವಾದಂತಹ ಪುಸ್ತಕಗಳನ್ನೆಲ್ಲ ಕೊಡುವಂತಹದ್ದು. ಮತ್ತು ಪೂಜಾ ಸಾಮಗ್ರಿಗಳು, ಈಗ ಉದಾಹರಣೆಗೆ ಶಂಖ ಇರಬಹುದು, ಘಂಟೆ ಇರಬಹುದು, ಹೀಗೆ ಮೊದಲಾದಂತಹ ಪೂಜಾ ಸಾಮಗ್ರಿಗಳನ್ನು ಕೊಡುವಂತಹದ್ದು. ಹಾಗೆ ಅವಕಾಶ ಇದ್ದಂಥವರಿಗೆ ಛತ್ರಿ ಪಾದರಕ್ಷೆಗಳನ್ನು ಕೂಡ ಹೇಳ್ತದೆ, ಅದನ್ನು ನೋಡಿಕೊಂಡು ಮಾಡುವಂಥದ್ದು. ಮತ್ತು ಎಳ್ಳೆಣ್ಣೆ ದಾನ, ತರಕಾರಿ ದಾನ, ಮೊಸರು, ಹಾಲು, ಅದ್ರ ಜೊತೆಗೆ ತುಳಸಿ, ಹಾಗೆ ತುಪ್ಪ, ಬೆಲ್ಲ, ಹೀಗೆ ಗೋಧಿ ಮೊದಲಾದಂಥ ಅನೇಕ ರೀತಿಯಾದಂತಹ ದಾನಗಳನ್ನು ಕೂಡ ಮಾಡಬಹುದು. ಅದು ದಾತುಂ ಇಚ್ಛೇತ್ ದಾನಂ ಎಂಬುದಾಗಿ ಹೇಳ್ತಾರೆ. ಕೊಡುವಂತಹ ವ್ಯಕ್ತಿಯ ಮನಸ್ಸು ಹೇಗಿದೆಯೋ ಅದೇ ತರಹ ದಾನಗಳು ಕೊಡುತ್ತದೆ ಫಲವನ್ನು. ಯಾಕಂದರೆ ಯಾರಿಗಾರು ಜಾಸ್ತಿ ಆಗಿದೆ ಅಂತ ಕೊಡೋದಲ್ಲ, ಅಥವಾ ಇನ್ನೊಬ್ಬರಿಗೆ ಬೇಕು ಅಂಥೇಳಿ ಕೊಡುವಂಥದ್ದಲ್ಲ ದಾನ. ದಾನೇನಾರಾತೀರಪಾನುದಂತ ದಾನೇನ ದ್ವಿಷಂತೋ ಮಿತ್ರ ಭವಂತಿ ದಾನೇ ಸರ್ವಂ ಪ್ರತಿಷ್ಠಿತಂ ತಸ್ಮಾತ್ ದಾನಂ ಎಂಬುದಾಗಿ ವೇದಗಳಲ್ಲೆಲ್ಲ ಹೇಳ್ತದೆ. ಅರ್ಥ ಏನಂತಂದರೆ, ದಾನೇನ ಅರಾತಿ ಅಂದರೆ ದೋಷ ಪಾಪ ಹೇಳುವಂಥ ಅರ್ಥ. ಹಾಗಾಗಿ ಯಾವುದೇ ರೀತಿಯಾದಂತಹ ಈ ಜನ್ಮದಲ್ಲಿ ನಾವು ತೊಂದರೆಗಳನ್ನು ಪಾಪಗಳನ್ನು ಮಾಡದೇ ಇರಬಹುದು. ಆದರೆ ಎಷ್ಟೋ ಜನ್ಮಾಂತರವಾದಂತಹ ಬಂದಂತಹ ದೋಷಗಳು ನಮಗೆ ಅಂಟುಕೊಂಡಿರ್ತದೆ. ಹಾಗಾಗಿ ಈ ಒಂದು ದಾನ ಮಾಡುವ ಮಾತ್ರದಿಂದ ಆ ಭಗವಂತನು ಸಂತುಷ್ಟಿಗೊಂಡು ನಮ್ಮ ಮತ್ತು ನಮ್ಮ ಕುಟುಂಬಕ್ಕೆ, ಯಾಕಂದರೆ ನಮಗೊಬ್ಬರಿಗೇ ಮಾಡ್ತಾನೆ ಹೇಳುವಂಥದ್ದಲ್ಲ ಭಗವಂತ, ನಮ್ಮೆಲ್ಲರಿಗೂ ಕೂಡ ಸಂತೋಷವನ್ನು ಆಶೀರ್ವಾದವನ್ನು ಅನುಗ್ರಹಿಸ್ತಾನೆ. ಹಾಗಾಗಿ ಮಾಡುವ ದಾನವು ಭಗವಂತನಿಗೆ ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡಬೇಕು. ಮತ್ತು ಭಗವಂತನ ನಾಮಸ್ಮರಣೆ ಮಾಡಬೇಕು. ಇದು ಒಂದನೇದಾದಂಥದ್ದು. ಹಾಗೆ ಇನ್ನೊಂದು ಬಹಳ ಮುಖ್ಯವಾಗಿ ತೀರ್ಥಕ್ಷೇತ್ರಗಳ ಸ್ನಾನ. ಇದು ಕೂಡ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ. ಅದೇ ಕ್ರಮವಾಗಿ ತೀರ್ಥಕ್ಷೇತ್ರಗಳಿಗೆ ಸ್ನಾನ ಮತ್ತು ಪೂಜೆ ನಮಸ್ಕಾರಗಳು, ಪಿತೃಗಳ ಕಾರ್ಯ, ಇದನ್ನು ಕೂಡ ಈ ಸಮಯದಲ್ಲಿ ಮಾಡಬಹುದು. ಹಾಗೆ ನೋಡಿ, ಇದೆಲ್ಲ ಮಾಡಿ ಅಂತೇಳಿ ಹೇಳಿದಿರಿ. ಆದರೆ ಇನ್ನೂ ಸುಲಭ ಏನಾದರೂ ಇದೆಯಾ ಅಂತ ಹೇಳಿದ್ರೆ ಈ ಒಂದು ಶ್ಲೋಕವನ್ನು ನಾನು ಹೇಳ್ತೇನೆ. ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಕನ್ನಡದಲ್ಲಿ ಬರೆದು ಟೈಪ್ ಮಾಡಿ ಅಪ್ಲೋಡ್ ಮಾಡ್ತೇವೆ. ಹಾಗಾಗಿ ಅದನ್ನು ಕೂಡ ನೀವು ಸಾಧ್ಯವಾದ ಮಟ್ಟಿಗೆ ಶ್ರವಣವನ್ನು ಮಾಡಬಹುದು. ಈ ಶ್ಲೋಕದ ಶ್ರವಣ ಹೇಗಪ್ಪ ಅಂತಂದರೆ, ಒಂದು 33 ಬಾರಿ ಮಾಡಬೇಕು. ಒಂದೇ ಬಾರಿ ಮಾಡಿದರೆ ಸಾಕಾಗೋದಿಲ್ಲ. 33 ಬಾರಿ ಮಾಡುವಂತಹದ್ದು ಬಹಳ ಉತ್ತಮವಾದಂಥದ್ದು. ಶ್ಲೋಕ ನೋಡಿ ಹೇಗಿದೆ. ಗೋವರ್ಧನಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಮೀಶಾನಂ ಗೋವಿಂದಂ ಗೋಪಿಕಾಪ್ರಿಯಂ. ಗೋವರ್ಧನಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಮೀಶಾನಂ ಗೋವಿಂದಂ ಗೋಪಿಕಾಪ್ರಿಯಂ. ಗೋವರ್ಧನಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಮೀಶಾನಂ ಗೋವಿಂದಂ ಗೋಪಿಕಾಪ್ರಿಯಂ. ಗೋವರ್ಧನಧರಂ ವಂದೇ ಗೋಪಾಲಂ ಗೋಪರೂಪಿಣಂ
ಗೋಕುಲೋತ್ಸವಮೀಶಾನಂ ಗೋವಿಂದಂ ಗೋಪಿಕಾಪ್ರಿಯಂ ಗೋವರ್ಧನಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಮೀಶಾನಂ ಗೋವಿಂದಂ ಗೋಪಿಕಾಪ್ರಿಯಂ ಗೋವರ್ಧನಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಮೀಶಾನಂ ಗೋವಿಂದಂ ಗೋಪಿಕಾಪ್ರಿಯಂ. ಶ್ರೀ ಮಹಾವಿಷ್ಣವೇ ನಮಃ. ಶ್ರೀ ಪುರುಷೋತ್ತಮಾಯ ನಮಃ. ಆ ಮಹಾವಿಷ್ಣು ಎಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಲಿ. ಆ ಮಹಾವಿಷ್ಣುವಿನ ಅನುಕೂಲ ಆಶೀರ್ವಾದದಿಂದ ಈ ಒಂದು ಪುರುಷೋತ್ತಮ ಮಾಸ, ಅಧಿಕ ಮಾಸ ಎಲ್ಲರಿಗೂ ಕೂಡ ಪುಣ್ಯವನ್ನು ಉತ್ಪತ್ತಿ ಮಾಡಲಿ, ಪುಣ್ಯತಮವಾದಂಥ ಫಲವು ಪ್ರಾಪ್ತಿಯಾಗಲಿ ಎಂಬುದಾಗಿ ಭಗವಂತನಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅಂಥವರು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಮಾಡಿ, ಶೇರನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ.